ಕನ್ನಡ ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಇವತ್ತು ಬೆಳೆ ವಿಮೆ ಈ ಭಾಗದ ಸುಳ್ಯ ತಾಲೂಕಿನ ಸಂಬಂಧಪಟ್ಟಾಗಿ ಬೆಳ್ತಂಗಡಿ, ಪುತ್ತೂರು, ಕಡಬ ಇರ್ಬೋದು, ರೈತರು ಎಲೆ ಚುಕ್ಕಿ, ಹಳದಿ ರೋಗ ಇದರಿಂದ ಮಾನಸಿಕವಾಗಿ ನೊಂದಿರ್ತಾರೆ ಮತ್ತು ಸಂಪೂರ್ಣ ದಿವಾಳಿ ಆಗುವಂಥ ಹಂತದಲ್ಲಿದ್ದಾರೆ. ಅದೇ ರೀತಿ ಕೆಲವೊಂದು ಕೃಷಿ ಸಾಲ ಇರ್ಬೋದು, ಕ್ರೋಪ್ ಲೋನ್ಗಳಿರ್ಬೋದು, ಇನ್ನು ಮುಂದಿನ ದಿನದಲ್ಲಿ ಬರುವಂಥ ಸಂದರ್ಭ, ಕಂತುಗಳು ಬರುವಂಥ ಸಂದರ್ಭದಲ್ಲಿ ಯಾವ ರೀತಿ ಕಟ್ಟುವುದು ಎಂಬುದು ಆತಂಕ ಮತ್ತು ಮಾನಸಿಕ ಒತ್ತಡದಲ್ಲಿ ಇರುವಂಥ ಸಂದರ್ಭದಲ್ಲಿ ಇವತ್ತು ರೈತರಿಂದ ತಾನು ಕಷ್ಟಪಟ್ಟು ದುಡಿದಂಥ ಅಷ್ಟಿಷ್ಟು ಹಣದಲ್ಲಿ ಬೆಳೆ ವಿಮೆಯನ್ನು ಕಟ್ಟಿರುತ್ತಾರೆ. ಆದರೆ ಇವತ್ತು ಆ ಪರಿಹಾರ ಕಟ್ಟಿದ ಹಣವೂ ಇಲ್ಲದ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಮತ್ತೆ ಆತಂಕದಲ್ಲಿದ್ದಾರೆ. ಯಾರು ಕಟ್ಟಿಸಿಕೊಂಡ್ರ ನಾವು ಹೇಳುವಂಥದ್ದು ಏನಂದರೆ, ಇವತ್ತು ಸರ್ಕಾರ, ತೋಟಗಾರಿಕೆ ಇಲಾಖೆ ಮುಖಾಂತರ DCC ಬ್ಯಾಂಕ್, ಸೊಸೈಟಿಗಳು, ಅದನ್ನು ಅಧಿಕೃತವಾದ ಸಂಸ್ಥೆಗಳು ಇದರ ಮುಖಾಂತರ ಕಟ್ಟಿದ್ದಾರೆ ರೈತರು. ಆದರೆ ಇವತ್ತು ಬೆಳೆ ವಿಮೆ ಬರದಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಅದು ಏನಾಗಿದೆ ಅಥವಾ ಯಾವ ರೀತಿ ಬ್ಲಾಕ್ ಆಗಿದೆ ಅಥವಾ ಬೆಳೆ ವಿಮೆಯ ಅಂದರೆ ಇದೇ ರೀತಿ ಮಳೆ ಕಳೆದ ಬಾರಿಗಿಂತ ಹೆಚ್ಚು ಬಂದಿರುವಂಥ ಪ್ರಮೇಯ ಇದೆ. ಆದರೆ ಇವತ್ತು ಅಷ್ಟೊಂದು ಮಳೆ ಬಂದರೂ ರೋಗದಿಂದ ಅಡಿಕೆ ಸಂಪೂರ್ಣ ನಾಶ ಆಗಿದ್ದರೂ ಈ ಸಂದರ್ಭದಲ್ಲಿ ಬೆಳೆ ವಿಮೆ ಬರದಿರುವುದು ವಿಪರ್ಯಾಸ. ಒಂದರಲ್ಲಿ ಇದನ್ನು ಎಲ್ಲ ರೈತರು ಖಂಡಿಸ್ತಾ ಇದ್ದಾರೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಯಾರು ಹೋರಾಟಕ್ಕೆ ಇಳಿಬೇಕು, ಇವತ್ತು ಜನಪ್ರತಿನಿಧಿಗಳು ಪತ್ರಿಕೆ ಹೇಳಿಕೆ ಕೊಡ್ತಾ ಇದ್ದಾರೆ. ಆತಂಕ ಪಡಬೇಡಿ, ತಕ್ಷಣ ಭರಿಸಿ, ಅದು ಇದು ಅಂತೇಳಿ. ನಾನು ಹೇಳ್ತಿರೋದು, ಕಾರ್ಯಾಂಗ ವ್ಯವಸ್ಥೆಯ ವೈಫಲ್ಯದಿಂದ ಇಲ್ಲಿ ಆಗಿರುವಂಥ ಅನಾಹುತಕ್ಕೆ ಜನಪ್ರತಿನಿಧಿಗಳ ಪತ್ರಿಕೆ ಹೇಳಿಕೆ ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಿರುವುದು ತಕ್ಷಣ ಜಿಲ್ಲಾಧಿಕಾರಿ ಮಟ್ಟದ DC ಮೀಟಿಂಗ್ ಮಾಡಿ ಏನಾಗಿದೆ ಇದರ ಈ ರೀತಿಯ ಬರದಿರಲಿ ಕಾರಣ ಅಂತೇಳಿ ವಾಸ್ತವಿಕತೆಯನ್ನು ಮಾಧ್ಯಮದ ಮುಂದೆ ಕೊಡಬೇಕು. ಅವರು ವಾಸ್ತವಿಕ ಹೊರತು ಅವರದ್ದು ಹೋರಾಟ ಬೇಡ. ನಮಗೆ ಬೇಕಾದ ವ್ಯವಸ್ಥೆ ಮತ್ತು ಇಂಪ್ಲಿಮೆಂಟ್. ನಮಗೆ ಈಗಾಗಲೇ ಜನರು ಅದರ ನಂಬಿ ಒಂದಿಷ್ಟು ಕಂತುಗಳನ್ನೆಲ್ಲ ಕಟ್ಟುವಂಥದ್ದು ಅದರ ನಿರೀಕ್ಷೆಯಲ್ಲಿದ್ದಾರೆ. ಮತ್ತು ಯಾವುದಕ್ಕಂದರೆ ಬೆಳೆ ವಿಮೆ ಕಟ್ಟಿರುವುದೇ ಅಡಿಕೆ ಹೋದಂಥ ಸಂದರ್ಭದಲ್ಲಿ ಪರ್ಯಾಯವಾಗಿ ಹಣವನ್ನು ಆ ಬೆಳೆ ವಿಮೆಯ ಮುಖಾಂತರ ಬಂದಿರುವ ಹಣವನ್ನು ತಾನು ಮಾಡಿದ ಸಾಲವನ್ನು ತೀರಿಸಲಿಕ್ಕೋಸ್ಕರ ಬೆಳೆ ವಿಮೆ ಕಟ್ಟಿರುವುದು. ಅದರದ್ದೇ ಉದ್ದೇಶ ಇರುವುದು. ಇವತ್ತು 0% ಸಿಗುವಂಥ 3 ಲಕ್ಷ ಇರ್ಬೋದು ಅಥವಾ ದೀರ್ಘಾವಧಿ ಸಾಲ ಇರ್ಬೋದು. ಯಾವುದರಿಂದ ಕಟ್ಟಬೇಕು ಅವನು? ಆ ಬೆಳೆ ವಿಮೆ ಕಟ್ಟಿರೋ ಉದ್ದೇಶ ಏನು? ಆರೋಗ್ಯ ವಿಮೆ ಅಲ್ಲ, ಅದು ಬೆಳೆ ವಿಮೆ. ಅದರ ವ್ಯತ್ಯಾಸವನ್ನು ಜನಪ್ರತಿ ಅರ್ಥ ಮಾಡಿಕೊಳ್ಬೇಕು. ಮುಂದಿನ ಲೋನ್ಗಳಿಗೆ DCC ಬ್ಯಾಂಕ್ ಮುಖಾಂತರ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸೊಸೈಟಿಗಳ ಕೋಆರ್ಡಿನೇಟರ್ DCC ಬ್ಯಾಂಕ್, ಇದರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಸಂಬಂಧಪಟ್ಟ ಅದರಲ್ಲಿರುವ ಆಡಳಿತ ಮಂಡಳಿಯವರು ತಕ್ಷಣ ಲೋನಿನ ಕಂತನ್ನು ವಿಸ್ತರಣೆ ಮಾಡಬೇಕು. ಜೊತೆಗೆ ಬೆಳೆ ವಿಮೆ ಬರುವ ಹಾಗೆ ಮಾಡಬೇಕು. ಮತ್ತು ಯಾವುದು ಟೆಕ್ನಿಕಲ್ ಸಮಸ್ಯೆ ಏನು ಅಂತೇಳಿ ಇವತ್ತೆಲ್ಲ ಆಧುನಿಕ ಇದರಲ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಕಂಪ್ಯೂಟರ್ ಜಗತ್ತಿನಲ್ಲಿ ಇವತ್ತು ಯಾವ ರೀತಿ ಅದು ಬ್ಲಾಕ್ ಆಗಿದೆ, ಯಾವುದಕ್ಕೆ ಒಂದಿಷ್ಟು ಕಿಂಚಿತ್ ಹಾಕಿದ್ದಾರೆ, 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ, 40 ರೂಪಾಯಿ, 50 ರೂಪಾಯಿ, ಇದು ಈ ರೀತಿ ಭಿಕ್ಷುಕರಿಗೆ ಭಿಕ್ಷೆ ಕೊಟ್ಟಾಗ ಹಾಕಿರುವುದು ಯಾವ ಬೇಸಿಕಲ್ಲಿ ಹಾಕಿದ್ದಾರೆ ಯಾವುದೇ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ, ಸೊಸೈಟಿ ಅಧ್ಯಕ್ಷರುಗಳಿಗೆ ಗೊತ್ತಿಲ್ಲ, ಪಂಚಾಯತ್ ಮೆಂಬರ್ಗಳಿಗೆ ಗೊತ್ತಿಲ್ಲ, ಅಧ್ಯಕ್ಷರುಗಳಿಗೆ ಗೊತ್ತಿಲ್ಲ, ಸಂಬಂಧಪಟ್ಟ ಜಿಲ್ಲಾಡಳಿತ ಗೊತ್ತಿಲ್ಲ. ಇದನ್ನು ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಯಾವುದಕ್ಕೆ ತಡ ಆಗ್ತಾ ಇದೆ ಅಥವಾ ಬೆಳೆ ವಿಮೆ ಬರುವುದಿಲ್ವೋ, ಯಾಕಂದ್ರೆ ಸಾಲ ಮನ್ನಾ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಒಂದಿಷ್ಟು ಪಕ್ಕದ ಮನೆಯವನಿಗೆ ಬಂದಿರ್ತದೆ, ನನಗೆ ಬಂದಿರುವುದಿಲ್ಲ. ಇಂಥ ಪ್ರಮೇಯಗಳು ಮುಂದೆ ಕೊನೆ ಈ ತನಕ ಸಾಲ ಮನ್ನಾ ಬರಲಿಲ್ಲ. ಒಟ್ಟು ರೈತರನ್ನು ಮೋಸ ಮಾಡುವ ದಂಧೆಯ ಸರ್ಕಾರದ್ದು ಅಥವಾ ಬೆಳೆ ವಿಮೆಯ ಹೆಸರಿನಲ್ಲಿ ಅನವಸರತೆ ಮಾಡಿ ಮೋಜು ಮಸ್ತಿ ಮಾಡಲಿಕ್ಕೆ DC ಅವರು, ಜಿಲ್ಲಾಧಿಕಾರಿಯವರು ಅಥವಾ IAS ಅಧಿಕಾರಿಗಳ ಸಂಬಂಧಪಟ್ಟಾಗಿ ಅನವಸರತೆ ಮಾಡುವಂಥ ವ್ಯವಸ್ಥೆಯ ಎಂಬುದು ನಮಗೆ ಇದು ತಿಳಿಸಬೇಕು. ಇನ್ನು ಸಮಗ್ರ ಎಲ್ಲ ತಾಲೂಕಿನ ಗ್ರಾಮಗಳಲ್ಲಿ ರೈತರಿಗೆ ಬೆಳೆ ವಿಮೆ ಬರದಿದ್ದರೆ ಉಗ್ರವಾದ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ. ಪ್ರತಿ ತಾಲೂಕು ಕಚೇರಿ ಎದುರುಗಡೆ ಈಗಾಗಲೇ ಮಾಡ್ತೇವೆ. ಅದೇ ದೃಷ್ಟಿಯಲ್ಲಿ ನಮ್ಮ ಈಗಾಗಲೇ ಪ್ರಗತಿಪರ ರೈತರಲ್ಲಿದ್ದಾರೆ. ಈ ಹೋರಾಟದಲ್ಲಿ ಇವತ್ತು ನಾವು ಒಂದು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು. ಯಾಕೆಂದರೆ ಇವತ್ತು ಕಾರ್ಯಾಂಗ ವ್ಯವಸ್ಥೆಯನ್ನು ನಂಬುವಾಗಿಲ್ಲ. ಮನವಿ ಅರ್ಜಿಗಳನ್ನು ಕೊಟ್ಟರೆ ಅದನ್ನು ಗುಟ್ಟಿಗೇರಿಸುವಂಥದ್ದು.
ಒಂದಿಷ್ಟು ಜನಪ್ರತಿನಿಧಿಗಳಿಗೆ ನಾವು ಮನವಿ ಮಾಡಿದರೆ ಹೇಳಿಕೆಯಲ್ಲಿ ಮಾತ್ರ ಅದು ಟೈಮ್ ಪಾಸ್ ಆಗ್ತದೆ, ಕಾರ್ಯಗತ ಆಗ್ತದೆ. ನಾವು ಆದ್ದರಿಂದ ಮಾಧ್ಯಮದ ಮುಖಾಂತರ ನಾವು ಬೇಡಿಕೆಯನ್ನು ಇಡ್ತೇವೆ ಮತ್ತು ರಿಕ್ವೆಸ್ಟು ಮಾಡ್ತೇವೆ. ದಯವಿಟ್ಟು ನಮ್ಮ ರೈತರ ಬದುಕಿನಲ್ಲಿ ಮಾಧ್ಯಮ ಕೂಡ ಒಂದು ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಭಾಗಿಯಾಗಿದೆ. ಆದ್ದರಿಂದ ಅವರಿಂದ ನಮಗೆ ನಿರೀಕ್ಷೆ ಇದೆ. ಅದನ್ನು ಒತ್ತಾಯಿಸಿ ತಾವು ಸಂಬಂಧಪಟ್ಟ ಉಸ್ತುವಾರಿ ಸಚಿವರಿರ್ಬೋದು, ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗಿರ್ಬೋದು ಅಥವಾ DC ಗೆ ಇರ್ಬೋದು ಒತ್ತಡ ಹಾಕಿ ರೈತರಿಗೆ ಅದನ್ನು ಸರಿಯಾದ ಮಾಹಿತಿ ನೀಡಬೇಕು ಅಂತ ನಮ್ಮ ಒತ್ತಾಯ.